ದರೆ ಹೊರಗೆ ಶುದ್ಧದಿಂದಿದ್ದರೇನು ಫಲ, ಮನಸ್ಸು ಶುದ್ಧವಾಗಿದ್ದರೆ ಅದೇ ದೇವರ ದರ್ಶನ. ಕೂಡಲ ಸಂಗಮ ದೇವ. ಇದೀಗ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ರೇವಣ್ಣ ಉಳ್ಳಿಯಾಳ್ ಕೂಡ್ಲಿಗಿ ತಾಲೂಕಿನ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರು ಚಪ್ಪಾಳೆ ಬರಬೇಕು ದಯಮಾಡಿ. ಹರ ಹರ. ಇಂದು ಹರಿಹರದಲ್ಲಿ ಹರಮಠದಲ್ಲಿ ಬಸವ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಲಿಂಗೈಕ್ಯರಾದ ಮಾಂತೇಶ ಸ್ವಾಮಿಗಳ ಪಾದಾಭರಣಗಳಿಗೆ ವಂದಿಸಿ ಹಾಗೂ ನಮ್ಮ ದಿವ್ಯ ಸಾನ್ನಿಧ್ಯವಾಗಿರ್ತಕ್ಕಂಥ ನಾಡಿನಾದ್ಯಂತ ಎಲ್ಲಿ ಹೋದರೂ ಹರಮಠದ ಸ್ವಾಮಿಗಳ ದೇಶಾದ್ಯಂತ ಹೆಸರಾಗಿರ್ತಕ್ಕಂಥ ವಚನಾನಂದ ಸ್ವಾಮಿಗಳ ಪಾದಗಳಿಗೆ ನಮ್ಮ ಪಟ್ಟು ಈ ಒಂದು ಸಮಾಜದ ಉಳಿವಿಗಾಗಿ ಅಂದು ಎಂದು ಕಿತ್ತೂರಿನ ಚೆನ್ನಮ್ಮ ಒಂದು ಯಾವುದೇ ಇದು ಸಮಾಜ ಉಳಿಸ್ಬೇಕಂತ ಬಂದರೋ ಶಿವಶಂಕರಣ್ಣರು 18 ವರ್ಷ ಮಠ ಬಿಟ್ಟರೂ ಕೂಡ ಇವತ್ತು ಸಮಾಜ ಉಳಿವಿಗಾಗಿ ಬಂದಿದ್ದಾರೆ. ಅವರಿಗೆ ಕೂಡ ನಾನು ಮೊಟ್ಟ ಮೊದಲಾಗಿ ನಮ್ಮ ಸಮಾಜದ ಪರವಾಗಿ ಒಂದು ನಮಸ್ಕಾರವನ್ನು ಹೇಳ್ತೇನೆ. ಅಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮ ಮಿತ್ರರೇ, ಪೊಲೀಸ್ ಇಲಾಖೆಯವರೇ ಮತ್ತು ಸಮಾಜದ ಬಂಧುವರೇ, ಇವತ್ತು ನಮ್ಮ ಗುರುಮೂರ್ತಿ ತಿಪ್ಪೇಸ್ವಾಮಣ್ಣ ಇರ್ಬೋದು, ಬೇವಿನ ಮರದ ಅಣ್ಣನವರು ಇರ್ಬೋದು ಮತ್ತು ನಮ್ಮ ಪಂಪತಿ ಇರ್ಬೋದು, ಎಲ್ಲರೂ ಮಾತಾಡಿದರು. ಏನು ಮಾತಾಡಿದರು? ಎಲ್ಲ ಮಠ ಉಳಿಸ್ಬೇಕು ಅನ್ನೋದೊಂದು. ಯಾಕೆ ಮಠ ಉಳಿಸ್ಬೇಕು ಯೋಚನೆ ಮಾಡಿ. ಏನು ಮಠ ಅವ್ರದ್ದ? ನಮ್ಮ ಭಕ್ತರದು. ಇವತ್ತು ಈ ಮಠ 16 ಜನದಾಗೈತಾ 1000 ಜನ ಯಾರಿಗೂ ಒಂದು ಕಾರ್ ಕೊಡ್ದಲ್ಲೇ ಬಂದಿರ್ತಕ್ಕಂಥ ಜನಗಳ ಕೈಯಾಗಿದೆಯಾ? ಅವ್ರು ಏನು? ಅವರು ನಮ್ಮರೇ ಅಣ್ಣ ತಮ್ಮಗಳು. ಯಾಕೋಸ್ಕರ? ಯಾವುದಕ್ಕೋಸ್ಕರ ನೀವು ಮಾಡ್ತಾಯಿದ್ದೀರಾ? ಯಾರಿಗೋಸ್ಕರ ಮಾಡ್ತಾಯಿದ್ದೀರಾ? ನಮ್ಮ ಹಳೆ ಕುಡಿಗಳನ್ನ ಚಿಗುರು ಮುರಿಯೋಕ್ಕೋಸ್ಕರ ಮಾಡ್ತಾಯಿದ್ದೀರಾ? ಏನು ಮಾಡ್ತಾಯಿದ್ದೀರಾ? ಈ ಸಮಾಜವನ್ನು ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ? ಅವರು ಈ ಸಮಾಜವನ್ನು ಒಂದು ಮೂಲೆ ಗುಂಪಾಗಿ ಮಾಡಲಿಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ನೀವು. ದಯಮಾಡಿ ಕೈ ಮುಗಿದು ನಿಮಗೆ ಹೇಳ್ತಾ ಇದ್ದೀನಿ, ಈ ಮಠವನ್ನು ನೀವಲ್ಲ ಯಾರಿಂದನೂ ಮುಡ್ಸೋಕ್ಕಾಗಲ್ಲ. 80 ಲಕ್ಷ ಜನ ಇದೆ. 80 ಲಕ್ಷ ಜನ ಇದೆ. ಆ ಜಗದ್ಗುರುಗಳು ಹಿಂದೆ ಜನನೂ ಇದ್ದಾರೆ. ಅದರಿಂದ ನಮ್ಮ ಶಿವಶಂಕರಣ್ಣರು ಬಂದರೆ, ಬೇವಿನ ಮರದವ್ರು ಬಂದರೆ, ರಾಜ್ಕುಮಾರ್ ಸರ್ ಇದ್ದಾರೆ, ಇನ್ನು ಅನೇಕ ಮುಖಂಡರು ಕೂಡ ಇವತ್ತಿದ್ದೀವಿ. ದಯಮಾಡಿ ನಿಮಗೆ ಒಂದು ಟ್ರಸ್ಟ್ಗಳಿಗೆ ಹೇಳ್ತೀನಿ, ಕೊಟ್ಟೂರಲ್ಲಿ ನಾನು 5 ನಿಮಿಷದ ಭಾಷಣವನ್ನು ನಾನು ನಿಟ್ಟವಾಗಿ ಹೇಳಿದ್ದೀನಿ. ಈಗಲೂ ಹೇಳೋದಿಷ್ಟೇ, ನಿಮಗೆ ಒಂದು ಮನುಷ್ಯತ್ವ, ಒಂದು ಒಳ್ಳೆತನ, ನೀವೊಂದು ಸಂಪ್ರದಾಯದ ಜನ. ನಾವು ನಿನ್ನಷ್ಟು ನಾವು ಈ ವೇದಿಕೆ ಮೇಲೆ ನಾವು 20 ವರ್ಷ ನಂದೇಹಳ್ಳಿ ಹಾಲಪ್ಪನವರ 2003 ಮಾಡಿದಾಗ ನಾವು ಗುಂಡ್ಮುಂಟಿ ತಿಪ್ಪೇಸ್ವಾಮಿಯವರು, ಶಿವಣ್ಣರು, ವೀರೇಂದ್ರರು, ಆ ಗುಳಿಗೇನ ಜಿಲ್ಲಾಧ್ಯಕ್ಷರು, ಅವತ್ತು ಕೂಡ್ಲಿಗಿ ತಾಲೂಕಿಂದ 20 ವೆಹಿಕಲನ್ನು ರಜನಿಕಾಂತ್ ಎಲ್ಲರೂ ಮುಖಂಡರು ಸೇರಿ ಬಿಟ್ಟಾಗ ನಾವು ಸ್ವಂತ ರೊಕ್ಕದಿಂದ ಕಳಿಸ್ಕೊಟ್ಟಿದ್ದೀವಿ. ಯಾವುದೇ ಒಂದು ನಿಮ್ಮ ಇದಕ್ಕಿಲ್ಲ. ಮತ್ತು ಇದು ಹೋರಾಟ ಮಾಡಬೇಕಾದ್ರೆ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾವುದೇ ಒಬ್ಬ ಶಾಸಕರು ನಮ್ಮ ಸಮಾಜದವ್ರು ಇಲ್ಲದಕ್ಕೆ ನಾವೆಲ್ಲರೂ ಸೇರಿ 38 ಬಸ್ಸು 20 ಟ್ರ್ಯಾಕ್ಸನ್ನು ನಾವು ಅನ್ಯ ಸಮಾಜದ ಶಾಸಕರಿರ್ಬೋದು, ZP ಮೆಂಬರ್ ಇರ್ಬೋದು, ಅವ್ರು ತೊಗೋಬಾರ್ದು, ನಮ್ಮ ಸಮಾಜದ ಮುಖಂಡರು ಸೇರಿ ತಗೊಂಡೋಗಿವಿ. ಆದರೂ ಕೂಡ ನೀವೆಲ್ಲ ಟ್ರಸ್ಟಿಗಳು ಯಾವ ಮುಖಾಂತರ ಹೋಗ್ತಾ ಇದ್ದೀರಿ ಅಂದರೆ, ಒಂದು ನಿಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನೇ ಬಲಿ ಕೊಡ್ತಾ ಇದ್ದೀರಿ. ಈ ಸಮಾಜ ಬಲಿ ಕೊಡ್ಲಿಕ್ಕೆ ಹೋಗಬೇಡಿ ಗುರುಗಳೇ. ನಿಮ್ಮ ಹಿಂದೆ ದೊಡ್ಡ ಸಮುದಾಯ ಇದೆ, ನೂರಾರು ಭಕ್ತರಿದ್ದಾರೆ, 1000 ಭಕ್ತರಿದ್ದಾರೆ. ಇವತ್ತು ಶಿವಶಂಕರಣ್ಣಂತರು, ಬೆಲ್ಲದ ಮರದಂತರು ಎಲ್ಲರೂ ಹೊಂಟು ಬಂದಿದ್ದೀವಿ. ನೀವು ಯಾವುದೇ ಮಠದಿಂದ ಹೊರಗೆ ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಎಲ್ಲಿ ಕಾಲು ಬಿಡಬಾರ್ದು. ಅವ್ರು ಬೇಕಾದ್ರೆ ಹೋಗಲಿ. ಯಾಕೆ? ಇವತ್ತು ಅಧಿಕಾರ, ಒಬ್ಬ ಶಾಸಕರ ಅಧಿಕಾರ ಎಷ್ಟು ವರ್ಷ? 5 ವರ್ಷ. ಆದ್ದರಿಂದ ಅವ್ರು ಟ್ರಸ್ಟಿಗಳ ಅಧಿಕಾರ ಎಷ್ಟು ವರ್ಷ ನಿಮಗೆ? ಸಾಕು ಬಿಡಿ. ಇನ್ನು ಸಮಾಜದ ಮುಖಂಡರಿದ್ದಾರೆ, ಹಿರಿಯರಿದ್ದಾರೆ, ಲಾಯರ್ ಇದ್ದಾರೆ, ಜಡ್ಜ್ ಇದ್ದಾರೆ, ನಡ್ಸ್ಕೊಂಡು ಹೋಗಂತಾರೆ. ಕಟ್ರಿ ಪಟ್ಟಣ. ಯಾಕ್ರಿ ನೀವು ಹಿಂಗೆ ಮಾಡ್ತೀರಾ? ನಿಮಗೆ ಎಷ್ಟು ಹೇಳಿದ್ರು ಬರೇ ಇದೆ ಜಗಳ. 8 ವರ್ಷಕ್ಕೊಂದ್ಸಲ ನಮ್ಮ ಸಮಾಜಕ್ಕೆ ಸಿಡ್ಲು ಬಡಿಸ್ತೀರಿ. ಆವಾಗ 2008ರಲ್ಲಿ ಸಮಾಜವನ್ನು ಕಟ್ಟಿ, ಮಠವನ್ನು ಕಟ್ಟಿ, 15ರಲ್ಲಿ ನಮ್ಮ ಜಗದ್ಗುರುಗಳ ಲಿಂಗೈಕ್ಯರಾದಾಗ ನಮ್ಮ ಸಿದ್ಧಲಿಂಗ ಸ್ವಾಮಿಯನ್ನು ಹೊರಗೆ ಹಾಕಿದ್ರಿ. ಈಗ ಏಕಾಏಕಿ 15 ದಿನದಲ್ಲಿ ತೀರ್ಮಾನ. 6 ತಿಂಗಳು ವಿಡಿಯೋ ನೋಡ್ತಾ ಇದ್ದೀವಿ. ಇಂಥ ಸ್ವಾಮಿಯರು ಯಾರಿಲ್ಲ ಅಂತ ನೀವೇ ಟ್ರಸ್ಟ್ಗಳು ಮಾತಾಡಿರಿ. ಅದೇ ವಿಡಿಯೋಗಳು ನೋಡ್ತಾ ಇದ್ದಾರೆ ಜನ. ಇವತ್ತಲ್ಲೇ 5 ತಿಂಗಳಾಗ 3 ತಿಂಗಳಾಗ ಸ್ವಾಮಿಯರು ಸರಿಯಿಲ್ಲ. ಈಗ 8 ವರ್ಷ ಸರಿ ಇದ್ದರು, ಈಗ ಸ್ವಾಮಿಯರು ಸರಿಯಿಲ್ಲ. ನಿಮಗೆ ಏನಾಗಿದೆ? ನಿಮಗೆ ಯಾವ ಮಗನಿಗೆ ತಗೊಂಡು ಹೋಗ್ತಾ ಇದ್ದೀರಾ? ಯೋಚನೆ ಮಾಡಿ. ನಮ್ಮಂಥ ಯುವಕರು ಇನ್ನೂ ಬರಬೇಕಾಗಿ ಇಲ್ಲಿ ಬಂದು ಮಾತಾಡೋ ಅವಶ್ಯಕತೆ ಇದ್ದಿಲ್ಲ. ನೀವೆಲ್ಲ ದೊಡ್ಡವರಿದ್ದೀರಾ, ನೀವೆಲ್ಲ ಸಮಾಜ ಕಟ್ತೀರಾ, ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಾವು ಯಾವತ್ತೂ ಕೂಡ ತನು ಮನ ಧನವನ್ನು ಹಿಂಬಾಗಿಲಿಂದ ಕೊಟ್ಟಿವಿ. ನಾವು ಈ ಸಮಾಜ ಕಟ್ಟಲಿಕ್ಕೆ ಕೂಡ್ಲಿಗಿ ಕೊಟ್ಟಿನ ತಾಲೂಕಿನ 20 ವರ್ಷದಿಂದ ಹೋರಾಟ ಮಾಡ್ತೀವಿ, ಒಂದು ದಿನ ಅಲ್ಲ. ಆದರೂ ನೀವು ಅದನ್ನು ಅರ್ಥ ಮಾಡ್ಕೊಂಡೆ ಈ ಸಮಾಜವನ್ನು ಒಂದು ಬೀದಿ ದೂಕಕ್ಕೆ ಹೋಗಬೇಡಿ ಅಂತ ಕಿವಿ ಮಾತನ್ನು ಹೇಳ್ತಾ, ನೀವೇನಾದರೂ ಈ ಮಠದಲ್ಲಿ ನೀವು ನಿಯತ್ತಾಗಿ ಇದ್ದರೆ
ಈ ಮಠವನ್ನು ಬಿಟ್ಟು ಯಾರಾದರೂ ನಡೆಸಿರಪ್ಪ ನಮ್ಮಿಂದ ನಮ್ಮಿಂದ ಸಾಕಾಗಿದೆ ಅಂತ ಹೇಳಿದರೆ ನಿಮಗೆ ಆ ಮಹಾಂತಜ್ಜರು ಭಾಳ ನಿಮಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲಾಂದರೆ ನಿಮಗೆ ಆ ದೇವರೇ ನೋಡ್ಕೊತಾನಂತ ಹೇಳ್ತಾ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಪಂಚಮಶಾಲಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ರೇವಣ್ಣ ಉಳ್ಳಿಯಾಳ್, ಕೂಡ್ಲಿಗಿ ತಾಲೂಕಿನ ಅಧ್ಯಕ್ಷರು, ಇವರಿಗೆ ಜೋರದ ಚಪ್ಪಾಳಿಯ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ.